ಭಗವದ್ಗೀತೆ. ಭಗವದ್ಗೀತೆಯ ಮಹತ್ವ ಎಷ್ಟು ಹೇಳಿದರೂ ಸಾಲದು. ಇದು ಬಹಳ ಪ್ರಮುಖವಾದ ಗ್ರಂಥ. ಇದರ ಮಹತ್ವ, ಇದರ ಸಂದೇಶ ಬಹಳ ಅರ್ಥಪೂರ್ಣವಾದ್ದು. ಸಾಕ್ಷಾತ್ ಶ್ರೀಕೃಷ್ಣನ ಮುಖಾರವಿಂದದಿಂದ ಹೊರಟ ಗೀತೆಯಾದ್ದರಿಂದ ಇದಕ್ಕೆ ಹೆಚ್ಚಿನ ಮಹತ್ವವಿದೆ. ಇದು ಹಿಂದೂಗಳ ಪರಮ ಪವಿತ್ರ ಗ್ರಂಥ. ಇದನ್ನು ಧರ್ಮಶಾಸ್ತ್ರ ಗ್ರಂಥ, ಮೋಕ್ಷಶಾಸ್ತ್ರ ಗ್ರಂಥ ಎಂದೂ ಸಹ ಕರೆಯುತ್ತಾರೆ. ಪ್ರಸ್ಥಾನತ್ರಯಗಳಲ್ಲಿ ಇದು ಒಂದು ಅಂತ ಕರೆಸ್ಕೊಂಡಿದೆ. ಸಾಮಾನ್ಯ ಮಾನವರನ್ನ ಉದ್ದೇಶಿಸಿ ಅರ್ಜುನನ್ನು ನಿಮಿತ್ತವಾಗಿಟ್ಟುಕೊಂಡು ಬೋಧಿಸಿದ ಗೀತೆ ಇದು ಅಂತ ಹೇಳ್ತಾರೆ. ಗೀಕಾರಂ ತ್ಯಾಗರೂಪಂ ತಕಾರಂ ತತ್ವಬೋಧಕಂ ಎಂಬಂತೆ ತ್ಯಾಗ ಮತ್ತು ತತ್ವಗಳನ್ನ ಈ ಪ್ರತಿಪಾದಿಸುತ್ತೆ ಈ ಒಂದು ಭಗವದ್ಗೀತೆ. ಇಂತಹ ಗೀತೆ ಎಂಬ ಗಂಗೆಯನ್ನು ಪಾನ ಮಾಡಿದರೆ ಪುನರ್ಜನ್ಮವೇ ಇಲ್ಲ. ಪಂಡಿತರಿಂದ ಪಾಮರವರೆಗೂ ಸಹ ಇದು ಉಪಯುಕ್ತವೆನಿಸಿದೆ. ಸಾಧಕರ ಸಾಧನೆಗೆ ಇದೇ ಊರುಗೋಲಾಗಿದೆ. ಇಂತಹ ಒಂದು ಭಗವದ್ಗೀತೆಯಲ್ಲಿ 3 ಯೋಗಗಳನ್ನು ನಾವು ಕಾಣಬಹುದು: ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗ ಎಂಬುದಾಗಿ. ಪ್ರತಿಯೊಬ್ಬ ಮಾನವನಿಗೂ ಸಹ ಸಾಂಸಾರಿಕ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳು ಬರುತ್ತೆ. ಅಂತಹ ಸಮಯದಲ್ಲಿ ಹೇಗಿರಬೇಕು ಎಂಬುದನ್ನು ನಾವು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದನ್ನು ನಾವು ಕಾಣಬಹುದಾಗಿದೆ. ಸಮದುಃಖ ಸುಖ ಸ್ವಸ್ಥಃ ಸುಖ ದುಃಖೇ ಸಮೇ ಕೃತ್ವ ಸಮ ಶತ್ರೋಚ ಮಿತ್ರೇಚ, ಈ ರೀತಿ ಹಲವಾರು ಶ್ಲೋಕಗಳಲ್ಲಿ ಹೇಳ್ತಾನೆ. ಸುಖ ದುಃಖ, ಲಾಭ ನಷ್ಟ, ಶೀತ ಉಷ್ಣ, ಮಾನ ಅಪಮಾನ ಇವೆಲ್ಲ ದ್ವಂದ್ವಗಳು. ಇಂತಹ ದ್ವಂದ್ವಗಳು ಬಂದಾಗ ಏನೇ ಬಂದರೂ ಸಹ ಸಮನಾಗಿ ಸ್ವೀಕರಿಸಬೇಕು ಎಂಬುದು ಈ ಒಂದು ನಿಧಿ ಅಂತ ಹೇಳ್ಬೋದು, ಅಮೂಲ್ಯವಾದ ಉಪದೇಶ. ಸುಖ ಬಂದಾಗ ಹಿಗ್ಗಬಾರ್ದು, ದುಃಖ ಬಂದಾಗ ಕುಗ್ಗಬಾರ್ದು. ಆ ರೀತಿ ತಿಳ್ಕೊಂಡು ಆಗಮಾಪಾಯಿನೋ ನಿತ್ಯಾಹ ಅಂತ ತಿಳ್ಕೊಂಡು ಅವನು ಧೈರ್ಯವಾಗಿ ಎದುರಿಸ್ಬೇಕು. ಇದೇ ಒಂದು ಸಂದೇಶ. ಆಮೇಲೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳು ಯಾವಾಗಲೂ ಆಚೆ ಇರುತ್ತೆ, ಅದನ್ನು ನಿಗ್ರಹಿಸಬೇಕು. ಇಲ್ಲ ಅಂದರೆ ಆ ಮನುಷ್ಯ ಇಂದ್ರಿಯ ಹೋದಂಗೆ ಹೋದರೆ, ಇಂದ್ರಿಯಗಳೇ ದಾಸರಾದರೆ ಅವನು ಸರ್ವನಾಶ ಆಗ್ತಾನೆ. ಅದನ್ನೇ 2ನೇ ಅಧ್ಯಾಯದಲ್ಲಿ ಧ್ಯಾಯತೋ ವಿಷಯಾನ್ ಪುಂಸಃ ಅಂತ ಹೇಳ್ತಾರೆ. ಅಂದರೆ ಕೊನೆಯದಾಗಿ ಏನು ಹೇಳ್ತಾರೆ, ಆ ಮನುಷ್ಯನೇ ಸರ್ವನಾಶ ಆಗ್ತಾನೆ ಅಂತ. ಅದರಿಂದ ಇಂದ್ರಿಯಗಳನ್ನು ಹತೋಟಿಲಿಟ್ಕೋಬೇಕು. ಇಂದ್ರಿಯಗಳನ್ನು ಹತೋಟಿಲಿಟ್ಕೋಬೇಕು ಅಂತಂದಾಗ ಯಾವುದ್ರ ಮುಖಾಂತರ ಇಟ್ಕೋಬೇಕು ಅಂದರೆ, ಇಂದ್ರಿಯಗಳನ್ನು ಕುದುರೆ ಅಂತ ನಾವು ತಿಳ್ಕೊಂಡಾಗ ಮನಸ್ಸೆಂಬ ಕಡಿವಾಣ ಹಾಕಬೇಕು. ಅಂದರೆ ಮನಸ್ಸಿನ ಮುಖಾಂತರ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಅವಾಗ ಮನಸ್ಸನ್ನು ನಿಗ್ರಹಿಸಬೇಕು ಅಂತಂದಾಗ ಮನಸ್ಸು ಸಹ ಪರಿಶುದ್ಧವಾಗಿಟ್ಕೋಬೇಕು. ಯಾವುದೇ ರಾಗದ್ವೇಷಗಳಿಗೆ ನಾವು ದಾಸರಾಗಬಾರ್ದು, ಅದಕ್ಕೆ ಎಡೆ ಕೊಡಬಾರ್ದು. ಅವಾಗ ಮನಸ್ಸು ಪ್ರಶಾಂತವಾಗಿರುತ್ತೆ. ಪೂಜ್ಯ ಡಿ ವಿ ಜಿಯವರು ಹೇಳ್ತಾರೆ, ಕೊಳದ ಜಲ ನಿನ್ನ ಮನ ಅಂತ ಹೇಳ್ತಾರೆ. ಅಂದರೆ ನಿನ್ನ ಮನಸ್ಸೆಂಬ ಕೊಳ ಅಂತ ಹೇಳ್ತಾರೆ. ಅಂದರೆ ಆ ಕೊಳದಲ್ಲಿ ನಾವು ಹೇಗೆ ನೀರು ಉಪಯೋಗಿಸಿದಾಗ ಆ ನೀರು ಕಲುಷಿತವಾಗುತ್ತೋ, ಉಪಯೋಗಿಸದೇ ಇದ್ದಾಗ ನೀರು ಪ್ರಶಾಂತವಾಗಿರುತ್ತೋ, ಅದೇ ರೀತಿನೇ ಮನಸ್ಸಲ್ಲಿ ರಾಗದ್ವೇಷಗಳು ಇಟ್ಕೊಳ್ಳದೆ ಇದ್ದಾಗ ಮನಸ್ಸು ಪ್ರಶಾಂತವಾಗತ್ತೆ, ನಿರ್ಮಲವಾಗತ್ತೆ. ಈ ರೀತಿ ಮನಸ್ಸೇಂದ್ರಿಯಗಳನ್ನು ನಿಗ್ರಹಿಸಿ ಕರ್ಮಯೋಗವನ್ನಾಗಿ ಮಾಡ್ಕೋಬೇಕು. ಹೇಗೆ ಎಂಬುದಾಗಿ ತಿಳಿಸ್ತಾರೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ ಎಂಬುದಾಗಿ ಹೇಳ್ತಾರೆ. ಇದು ಒಂದು ಕರ್ಮಯೋಗದ ಸಾರಾಂಶವನ್ನ ಎತ್ತಿ ಹಿಡಿದಿರುವಂತಹ ಶ್ಲೋಕ. ಏನಪ್ಪ ಹೇಳ್ತಾರೆ ಅಂದರೆ, ಕರ್ಮವನ್ನ ನೀನು ಮಾಡು. ಪ್ರತಿಯೊಬ್ಬರು ಸಹ ನಾವು ಕೆಲಸಗಳನ್ನ ಮಾಡ್ತಾನೇ ಇರಬೇಕು. ಪ್ರತಿನಿತ್ಯ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಈ ರೀತಿ ಕರ್ಮಗಳನ್ನ ಯಾವುದೋ ಒಂದು ಮಾಡ್ತಾನೇ ಇರ್ತೀವಿ. ಕರ್ಮಗಳನ್ನ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ನಿಯತಂ ಕುರು ಕರ್ಮತ್ವಂ ಅಂತ ಹೇಳ್ತಾರೆ. ಅಂದರೆ ಕರ್ಮಗಳನ್ನ ಮಾಡಲೇಬೇಕು. ಪ್ರತಿಫಲ ಬೇಡ ಅಂತ ಉದಾಸೀನ ಮಾಡದೆ ಶ್ರದ್ಧಾ ಭಕ್ತಿಯಿಂದ ನಿನ್ನ ಕರ್ತವ್ಯ ಅಂತ ನೀನು ಕರ್ಮವನ್ನ ಮಾಡು ಅಂತ ಹೇಳ್ತಾರೆ. ಯಾವುದೇ ಕರ್ಮವನ್ನು ಮಾಡಿದಾಗ ಫಲ ಸಿಕ್ಕೇ ಸಿಗುತ್ತೆ. ಆ ಸಿಕ್ಕಿರುವಂತಹ ಫಲವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಸ್ವೀಕರಿಸಿದಾಗ ಆ ಕರ್ಮ ಏನಾಗತ್ತಪ್ಪ ಅಂದ್ರೆ ಕರ್ಮಯೋಗ ಅಂತ ಕರೆಸ್ಕೊಳ್ಳುತ್ತೆ. ಯಾವುದೇ ಅಂಟು ಇರೋದೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಂದ್ ಕಡೆ ಹೇಳ್ತಾರೆ ಪದ್ಮಪತ್ರಮಿವಾಂಭಸ ಅಂತ ಹೇಳ್ತಾರೆ. ಅಂದ್ರೆ ಕಮಲದ ಹೂವು, ಎಲೆ ಎಲ್ಲವೂ ಸಹ
ನದಿಯಲ್ಲಿ ತಿಳಿಯಾಗಿ ನೀರಲ್ಲಿದ್ದು ನೀರಿಂದನೇ ಹುಟ್ಟಿ ನೀರಲ್ಲೇ ಬೆಳೆದು ಎಲ್ಲ ಆದ್ರೂ ಸಹ ಆ ಒಂದು ಎಲೆಯನ್ನ ಆ ನೀರಿಂದ ತೆಗೆದಾಗ ಒಂದು ಚೂರು ನೀರು ಇರೋದೇ ಇಲ್ಲ. ಅದೇ ರೀತಿ ನಾವು ಸಹ ಇರಬೇಕು ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಸಂಸಾರದಲ್ಲಿ ಇದ್ರೂ ಸಹ ಕರ್ಮ ಮಾಡ್ತಾ ಇದ್ರು ಸಹ ಅದಕ್ಕೆ ಅಂಟುಕೊಳ್ಬಾರ್ದು ಅಂತ ಹೇಳ್ತಾರೆ. ಇದೇ ಒಂದು ಕರ್ಮಯೋಗ ಅಂತ ಹೇಳ್ತಾರೆ. ಇನ್ನು ಭಕ್ತಿ ಯೋಗ, ಇದು ಬಹಳ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಅಂದ್ರೆ ಮಯ್ಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥವೂರ್ಧ್ವಂ ನ ಸಂಶಯ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ಕೃಷ್ಣ ಪರಮಾತ್ಮ ಹೇಳಿದಾನೆ, ಮನಸ್ಸನ್ನ ಇಂದ್ರಿಯಗಳನ್ನ ಎಲ್ಲವನ್ನ ನನಗೆ ಕೊಡು, ನಾನ್ ನಿನ್ ನೋಡ್ಕೋತೀನಿ ಅಂತ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಅಂತ ಹೇಳ್ತಾನೆ. ಅಂದ್ರೆ ನಾನ್ ನಿನ್ನನ್ ಕೈ ಹಿಡಿದು ನಡೆಸ್ತೀನಿ ಅಂತ ಹೇಳ್ತಾನೆ, ನಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ. ಇದು ಸಹ ಬಹಳ ಶ್ರೇಷ್ಠವಾದ ಒಂದು ಶ್ಲೋಕ. ಭಕ್ತಿಯ ಪರಾಕಾಷ್ಠತೆಯನ್ನೇ ಇದರಲ್ಲಿ ಹೇಳ್ಬಿಟ್ಟಿದ್ದಾರೆ, ಭಕ್ತಿಯ ಸಾರಾಂಶವನ್ನೇ ಈ ಒಂದು ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ. ಏನಪ್ಪ ಹೇಳ್ತಾರೆ ಅಂದ್ರೆ ಅನನ್ಯಾಸ್ ಚಿಂತೆಯಂತೋ ಮಾಂ, ಅಂದ್ರೆ ಅನನ್ಯ ಚಿತ್ತರಾಗಿ ಸದಾ ಕಾಲ ಎಡೆಬಿಡದೆ ನೀನು ನನ್ನನ್ನ ಸ್ತುತಿಸು, ಆರಾಧಿಸು. ಯಾವ ರೀತಿ ಶ್ರದ್ಧಾಭಕ್ತಿಯಿಂದ ಆರಾಧಿಸಿದಾಗ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನೆ. ಅಂದ್ರೆ ಯೋಗ ಕ್ಷೇಮ ಅಂದ್ರೆ ಇಲ್ಲದೆ ಇರೋದನ್ನ ಪಡ್ಕೊಳ್ಳೋದು, ಇರೋದನ್ನ ನೋಡ್ಕೊಳ್ಳೋದು, ಯೋಗ ಕ್ಷೇಮ ಅದನ್ನೆಲ್ಲ ಸಹ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ. ಯಾವ ರೀತಿ ಭಕ್ತಿಯಿಂದ ಪೂಜಿಸ್ಬೇಕು ಅಂದಾಗ ಇನ್ನೊಂದ್ ಕಡೆ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳ್ತಾನೆ. ಅಂದ್ರೆ ಒಂದು ಪತ್ರವನ್ನಾಗಲಿ, ಒಂದು ಪುಷ್ಪವನ್ನಾಗಲಿ, ನೀರಾಗಲಿ ಅಂತ ಯಾವುದೇ ಆಗ್ಲಿ ನೀನು ಭಕ್ತಿಯಿಂದ ನನಗೆ ಕೊಟ್ರೆ ನನಗೆ ಸಂಪೂರ್ಣ ತೃಪ್ತಿ ಆಗತ್ತೆ. ಯೋಮದ್ ಭಕ್ತ ಸಮೇ ಪ್ರಿಯ ಅಂತ ಹೇಳಿದ್ದಾನೆ. ಅಂದ್ರೆ ನನಗೆ ನನ್ನ ಭಕ್ತರನ್ನ ಕಂಡ್ರೆ ಇಷ್ಟ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಮೇಲೆ ಕೊನೆದಾಗ ಹೇಳ್ತಾನೆ, ಮನ್ಮನ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಅಂತ ಹೇಳ್ತಾನೆ. ನೀನು ನನ್ನ ಭಕ್ತನಾಗು, ನಾನು ನಿನ್ನ ಕಾಪಾಡ್ತೀನಿ, ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ಕರ್ಮದಿಂದ ಕರ್ಮಯೋಗವನ್ನಾಗಿ ಮಾಡಿಕೊಂಡು ಚಿತ್ತಶುದ್ಧಿ ಹೊಂದಿ ಭಕ್ತಿಯ ಮುಖಾಂತರ ಭಗವಂತನನ್ನ ನಾವು ತಿಳ್ಕೋಬೇಕು. ಯಾವುದು ಅಂದ್ರೆ ಜ್ಞಾನ. ಜ್ಞಾನ ಅಂದ್ರೆ ಏನು ಅಂದ್ರೆ ಅರಿವು, ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಯಾವ ಜ್ಞಾನ ತಿಳ್ಕೋಬೇಕು? ವ್ಯಾವಹಾರಿಕ ಜ್ಞಾನ ಅದೆಲ್ರಿಗೂ ಗೊತ್ತೇ ಇರುತ್ತೆ. ಇದು ಪಾರಮಾರ್ಥಿಕ ಜ್ಞಾನ. ಈ ಒಂದು ಜ್ಞಾನವನ್ನ ಬೆಳೆಸ್ಕೊಂಡಾಗ ಏನಾಗತ್ತೆ ಅಂದ್ರೆ ಕೊನೆಯದಾಗಿ ಜ್ಞಾನ ದೈವತು ಕೈವಲ್ಯಂ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನದಿಂದ ಕೈವಲ್ಯ ಸಿಗುತ್ತೆ. ಅಂದ್ರೆ ಕೈವಲ್ಯ ಅಂದ್ರೆ ಮೋಕ್ಷ. ಪ್ರತಿಯೊಬ್ಬ ಮಾನವನಿಗೂ ಸಹ ಮುಮುಕ್ಷತ್ವ ಅನ್ನೋದು ಇರುತ್ತೆ, ಮೋಕ್ಷವನ್ನ ಪಡ್ಕೋಬೇಕು ಅನ್ನೋ ಒಂದು ಇಚ್ಛೆ ಇರುತ್ತೆ. ಅವನೇನ್ ಮಾಡ್ಬೇಕು ಅಂದ್ರೆ ಜ್ಞಾನ ಮುಖಾಂತರ ಭಗವಂತನನ್ನ ತಿಳ್ಕೋಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ಅಂತ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ. ಜ್ಞಾನಕ್ಕಿಂತಲೂ ಶ್ರೇಷ್ಠವಾದ್ದು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ನಾವು ಕರ್ಮವನ್ನ ಮಾಡಿದಾಗ, ಕರ್ಮಯೋಗವನ್ನಾಗಿ ಮಾಡಿಕೊಂಡಾಗ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅನ್ನೋ ರೀತಿ ಏನಪ್ಪಾ ಅಂದ್ರೆ ಎಲ್ಲಾ ಕರ್ಮಗಳು ಸಹ ಜ್ಞಾನವೆಂಬ ಅಗ್ನಿಯಲ್ಲಿ ಸುಟ್ಟು ಹೋಗುತ್ತೆ. ಅಂದ್ರೆ ಯಾವುದೂ ಇರೋದೇ ಇಲ್ಲ ಅಂತ ತಿಳ್ಕೋಬೇಕು. ಆಮೇಲೆ ಏನಾಗುತ್ತೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿಜ್ಞಾನಂ ಅಪೋಹನಂ ಚ ಅಂತ ಭಗವಂತ ಹೇಳಿರೋ ರೀತಿ ನಾವು ಎಲ್ಲೆಡೆ ಸಹ ಭಗವಂತನನ್ನೇ ಕಾಣಬೇಕು. ಎಲ್ಲಾ ಕಡೆನೂ ಅವನೇ ಇದ್ದಾನೆ ಅಂತ ತಿಳ್ಕೊಂಡು ನನ್ನದೇನೂ ಇಲ್ಲ, ನಾನು ನನ್ನದು ಅನ್ನೋ ಒಂದು ಅಹಂಕಾರವನ್ನ ಬಿಟ್ಟು ಆ ಭಗವಂತನಿಗೆ ಶರಣಾಗತರಾಗಬೇಕು. ಕೊನೆಯದಾಗ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ದಾನೆ. ಅಂದ್ರೆ ಎಲ್ಲವನ್ನ ಬಿಟ್ಟು ನನಗ್ ಶರಣಾಗತನಾಗು, ನಾನು ನಿನ್ನೆಲ್ಲಾ ಪಾಪಗಳಿಂದ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಇನ್ನು ಅದಕ್ಕಿಂತಲೂ ಇನ್ನೇನು ಬೇಕು? ನಾವು ಆ ಭಗವಂತನ ಒಂದು ನಂಬಿಕೆ ಶ್ರದ್ಧಾಭಕ್ತಿಯಿಂದ ಭಗವಂತನ ಆರಾಧಿಸಿದಾಗ ಭಗವಂತನೆಡೆ ನಾವು 2 ಹೆಜ್ಜೆ ಇಟ್ಟರೆ ಭಗವಂತ ನಮ್ಮೆಡೆ 4 ಹೆಜ್ಜೆ ಇಡ್ತಾನಂತ. ಅಂತಹ ಕರುಣಾಮಯಿ ಭಗವಂತ ಕೃಷ್ಣ ಪರಮಾತ್ಮ ಎಷ್ಟೊಂದು ನಿಧಿಗಳನ್ನ ಹೇಳಿದಾನೆ. ಆ ಒಂದು ನಿಧಿಗಳಲ್ಲಿ ಆ ಒಂದು ಸಾಗರದ ಆಳ ಹೊಕ್ಕಿದ್ರೆ ಬೇಕಾದಷ್ಟು ಸಿಗುತ್ತೆ, ನಮ್ಮ ಬೇಕಾದ ಒಂದು ನಿಧಿಗಳನ್ನ. ಅದರಲ್ಲಿ ಕೇವಲ ಒಂದನ್ನ ನಾವು ಪ್ರತಿಪಾಲಿಸಿದ್ರು ಅದನ್ನ ನಾವು ಅಳವಡಿಸ್ಕೊಂಡ್ರು ಸಾಕು, ನಮ್ಮ ಜೀವನ ಸಾರ್ಥಕವಾಗತ್ತೆ. ದುರ್ಲಭವಾದ ಮನುಷ್ಯ ಜನ್ಮವನ್ನ ಪಡ್ಕೊಂಡಿದ್ದೀವಿ, ಇಂತಹ ಮನುಷ್ಯ ಜನ್ಮ ಸಾರ್ಥಕಗೊಳಿಸ್ಕೋಬೇಕು ಅಂತಂದಾಗ ದುರ್ಲಭಂ ತ್ರಯಮೇತತ್ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ಅಂತ ವಿವೇಕ ಚೂಡಾಮಣಿಲಿ ಹೇಳಿರೋ ರೀತಿ
ದುರ್ಲಭವಾದ ಜನ್ಮವನ್ನು ಪಡ್ಕೊಂಡು ನಾವು ಇದನ್ನ ಒಂದು ಶ್ರೇಯಸ್ಸನ್ನ ಪಡ್ಕೋಬೇಕು, ನಾವೊಂದು ಸಾಧನೆ ಮಾಡಬೇಕು, ಮುಮುಕ್ಷತ್ವ ಪಡ್ಕೋಬೇಕು ಅನ್ನೋ ಒಂದು ಹಂಬಲದಿಂದ, ಒಂದು ಇಚ್ಛೆಯಿಂದ ನಾವು ಮುನ್ನಡೆ ಹೋದಾಗ ಭಗವಂತ ನಮಗೆ ಕರುಣಿಸ್ತಾನೆ, ನಮಗೆ ಸಹಕರಿಸ್ತಾನೆ, ನಾವು ಅದರಿಂದ ಉದ್ಧಾರ ಆಗ್ಬೋದು. ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ಸಹ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಹೀಗೆ ಈ ಒಂದು ನಿಧಿಗಳಿಂದ ಮನುಷ್ಯ ಜನ್ಮ ಸಾರ್ಥಕಗೊಳಿಸ್ಕೋಬಹುದು. ಎಲ್ರಿಗೂ ಒಳ್ಳೇದಾಗ್ಲಿ. ಈ ಒಂದು ಅವಕಾಶ ಕೊಟ್ಟಂತಹ ಆಯೋಜಿಸಿದಂತಹ ಕಾರ್ಯಕರ್ತರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ, ಇದನ್ನ ಭಗವಂತನ ಪದಕಮಲಗಳಿಗೆ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಿ ಓಂ ತತ್ಸತು. ಶ್ರೀಕೃಷ್ಣಾರ್ಪಣಮಸ್ತು.